ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ರಾಜಾದಿ ರಾಜನ ಮಕ್ಕಳು. ಅದಕ್ಕೆ ಆಧಾರ ವಾಕ್ಯ ಗಲಾತ್ಯ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ. ಹೀಗಿರುವಲ್ಲಿ ಇನ್ನು ನೀನು ದಾಸನಲ್ಲ, ಮಗನಾಗಿದ್ದೀಯ. ಮಗನೆಂದ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದೀ. ಪ್ರೀತಿಯುಳ್ಳ ದೇವಜನರೇ, ಇಂದು ನಾವು ವಿಕ್ಟೋರಿ ಮಹಾರಾಣಿಯ ಅವರ ಜೀವಿತದಲ್ಲಿ ನಡೆದ ಒಂದು ಘಟನೆಯ ಮೂಲಕ ಒಂದು ಮಹತ್ಕರವಾದ ಸತ್ಯವನ್ನು ಕಲಿಯಲಿಕ್ಕಿದ್ದೇವೆ. ವಿಕ್ಟೋರಿ ಮಹಾರಾಣಿ ಬ್ರಿಟಿಷ್ ಸಾಮ್ರಾಜ್ಯದಲ್ಲಿನ ರಾಜ್ಯ ಮನೆತನದಲ್ಲಿ ಜನಿಸಿದಳು. ಆಕೆ ಚಿಕ್ಕವಳಾಗಿದ್ದಾಗ ಆಕೆಯೇ ಮುಂದಿನ ಪಟ್ಟದ ರಾಣಿ ಎಂಬ ವಿಷಯವನ್ನು ರಹಸ್ಯವಾಗಿ ಇಟ್ಟಿದ್ದರು. ಕಾರಣ ಏನಂದರೆ, ಮೊದಲೇ ಅವಳಿಗೆ ಗೊತ್ತಾಗ್ಬಿಟ್ರೆ ಚಿಕ್ಕ ವಯಸ್ಸಲ್ಲಿ ಅವಳಿಗೆ ಗರ್ವ, ಹೆಮ್ಮೆ ಉಂಟಾಗುತ್ತೆ. ಹಿರಿಯರಿಗೆ ಅವಳು ಅವಿದೇಳಾಗಿ ನಡ್ಕೊಳ್ಬೇಕೆಂಬಂಥ ಭಯದಿಂದ ಅದನ್ನು ಹಾಗೆ ಗೊತ್ತಿಲ್ಲದಂಗೆ ಇಟ್ಟಿದ್ದರು. ಒಂದು ದಿನ ಈ ವಿಕ್ಟೋರಿಯ ಬ್ರಿಟಿಷ್ ಚರಿತ್ರೆಯನ್ನು ಓದುತ್ತಿದ್ದಾಗ ತಾನೇ ಮುಂದಿನ ರಾಣಿ ಎಂಬುದಾಗಿ ತಿಳ್ಕೊಂಡಾಗ ಅವಳು ಗರ್ವ ಪಡಲಿಲ್ಲ, ಹೆಮ್ಮೆ ಪಡಲಿಲ್ಲ, ಒಂದು ಜವಾಬ್ದಾರಿಯಿಂದ ತುಂಬಿದಳು. ಆ ರಾಣಿ ಹೇಳ್ತಾಳೆ, ನಾನು ಮುಂದಿನ ಮಹಾರಾಣಿಯಾಗಬೇಕಾದರೆ ನಾನು ಜಾಗ್ರತೆಯಿಂದ ಇರಬೇಕು, ಭಯಭಕ್ತಿಯಿಂದ ಇರಬೇಕು, ಹಿರಿಯರನ್ನು ಗೌರವಿಸಬೇಕು, ನನಗೆ ಅಹಂಕಾರ ಇರಬಾರದು ಎಂಬುದಾಗಿ ನಾನು ತಿಳಿದುಕೊಂಡೆ ಎಂಬುದಾಗಿ ಹೇಳಿದಳು. ನೋಡ್ರಿ, ಒಂದು ರಾಣಿಯಾದವಳು ಹೇಗಿರಬೇಕು, ಹೇಗೆ ನಡಿಬೇಕೆಂಬುದಾಗಿ ಅವಳು ಅರ್ಥ ಮಾಡಿಕೊಂಡಳು. ಅದೇ ವಿಧದಲ್ಲಿ ನೀನು ನಾನು ಯೇಸು ಸ್ವಾಮಿಯ ಮೇಲೆ ನಂಬಿಕೆ ಇಟ್ಟಾಗ ನಾವು ದೇವರ ಮಕ್ಕಳಾಗಿದ್ದೇವೆ. ನಾವು ಪರಲೋಕ ರಾಜ್ಯದ ವಾರಸುದಾರರಾಗಿದ್ದೇವೆ. ನಾವು ರಾಜಾದಿ ರಾಜನ ಮಕ್ಕಳಾಗಿದ್ದೇವೆ. ಹೇಗೆ ಆ ರಾಣಿ ತಾನು ರಾಣಿ ಆಗ್ತೇನೆ ಎಂಬುದಾಗಿ ತಿಳಿದಾಗ ಅವಳ ನಡತೆ, ಅವಳ ಭಾವ, ಹೇಗೆ ಮಾತಾಡಬೇಕು ಎಂಬುದಾಗಿ ಅವಳು ಅರ್ಥ ಮಾಡಿಕೊಂಡಳೋ, ಅದೇ ವಿಧದಲ್ಲಿ ರಾಜಾದಿ ರಾಜನ ಮಕ್ಕಳಾಗಿರುವಂಥ ನಾವುಗಳು ಹೇಗೆ ಬೇಕು ಹಾಗೆ ನಡೆದುಕೊಳ್ಳಬಾರದು. ದೇವರ ಮಹಿಮೆಗಾಗಿ ರಾಜಾದಿ ರಾಜನ ಮಕ್ಕಳ ಹಾಗೆ ನಡೆದುಕೊಂಡು ಜೀವಿಸಬೇಕು. ಅನೇಕ ಜನರಿಗೆ ಈ ಸತ್ಯ ಗೊತ್ತಿಲ್ಲರಿ. ಏನೋ ಸಾಮಾನ್ಯ ವ್ಯಕ್ತಿಗಳು ಏನೋ ಜೀವನ ಮಾಡ್ತೇವೆ. ನಾವು ರಾಜಾದಿ ರಾಜನ ಮಕ್ಕಳು. ನಮ್ಮ ನಡೆ, ನಮ್ಮ ಮಾತು ದೇವರನ್ನು ಪ್ರತಿಬಿಂಬಿಸಬೇಕು. ಬಾಯಿಗೆ ಬಂದದೆಲ್ಲ ಮಾತಾಡೋದಲ್ಲ, ಹೇಗೆ ಬೇಕು ಹಾಗೆ ನಡ್ಕೊಳ್ಳೋದಲ್ಲ. ಯಾಕೆ? ನಾವು ರಾಜಾದಿ ರಾಜನ ಮಕ್ಕಳಾಗಿದ್ದೇವೆ. ನಾವು ಆ ರಾಜ್ಯ ಮರ್ಯಾದೆಯನ್ನು, ಅಂತಸ್ತನ್ನು ಕಾಪಾಡಿಕೊಳ್ಬೇಕು. ಹಂಗಂದ್ರೆ ಏನ್ರಿ? ಪಾಪ ಭೋಗಗಳಲ್ಲಿ ಸಿಕ್ಕಿಕೊಳ್ಳದೆ, ಇಹಲೋಕದ ಕಾರ್ಯಗಳಲ್ಲಿ ಸಿಕ್ಕಿಕೊಳ್ಳದೆ, ಇಹಲೋಕದ ಜನರೊಟ್ಟಿಗೆ ಇಜ್ಜೋಡಾಗದೆ, ಪರಲೋಕದವನ್ನು ಯಾವಾಗಲೂ ನೆನೆಸಿ ಅವರ ಕೊಟ್ಟಿರುವಂಥ ಆಶೀರ್ವಾದಗಳನ್ನು ಕಾಪಾಡಿಕೊಳ್ಳುತ್ತಾ ನಮ್ಮ ಬಾಧ್ಯತೆಯನ್ನು ಕಳೆದುಕೊಳ್ಳದೆ ರಾಜಾದಿ ರಾಜನ ಮಕ್ಕಳ ಹಾಗೆ ನಡೆದುಕೊಳ್ಳಬೇಕು. ನಾನು ನೀನು ಸಾಧಾರಣವಾದವರಲ್ಲ. ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟು ದೇವರ ಮನೆಯವರಾಗಿದ್ದೇವೆ. ರಾಜಾದಿ ರಾಜನ ಮಕ್ಕಳಾಗಿರೋದರಿಂದ ಹಾಗೆ ನಡೆದುಕೊಳ್ಳಲಿಕ್ಕೆ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ನಾವು ಭಾಗ್ಯಶಾಲಿಗಳು ಸ್ವಾಮಿ, ಆಶೀರ್ವದಿಸಲ್ಪಟ್ಟವರು. ಏಕೆಂದರೆ ನಿಮ್ಮನ್ನು ನಂಬುವುದರ ಮೂಲಕ, ನಿಮ್ಮನ್ನು ಅಂಗೀಕರಿಸಿಕೊಳ್ಳುವುದರ ಮೂಲಕ ನಾವು ರಾಜಾದಿ ರಾಜನ ಮಕ್ಕಳಾಗಿದ್ದೇವೆ ಸ್ವಾಮಿ. ಪರಲೋಕದ ವಾರಸುದಾರರಾಗಿದ್ದೇವೆ. ಆದುದರಿಂದ ಅದಕ್ಕೆ ತಕ್ಕ ಹಾಗೆ ನಮ್ಮ ನಡತೆ, ನಮ್ಮ ಗುಣ, ನಮ್ಮ ಸ್ವಭಾವ ಬದಲಾಗಲಿ ಸ್ವಾಮಿ. ಈ ಲೋಕದವರ ಪ್ರಕಾರ ದೇವರೇ ನಾವು ಜೀವಿಸದೆ ಯಾವಾಗಲೂ ಆ ಪರಲೋಕದ ರಾಜ್ಯನ ಮಕ್ಕಳಾಗಿ ದೇವರೇ ಸ್ತೋತ್ರ ಅದರ ಥರ ನಡೆದು ನಿನ್ನ ನಾಮವನ್ನು ಮಹಿಮೆಪಡಿಸಲಿಕ್ಕೆ ನಮಗೆ ಸಹಾಯ ಮಾಡಿರಿ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರಿಗಾಗಿ ನಾವು ಪ್ರೇಯರ್ ಮಾಡ್ತೇವೆ. ಎಲ್ಲರನ್ನು ಬ್ಲೆಸ್ ಮಾಡಿರಿ. ನಿಮ್ಮ ದೈವಿಕವಾದ ಕರ ಒಂದೊಂದು ಕುಟುಂಬದ ಮೇಲೆ ಇರಲಿ. ಯೇಸುವಿನ ಹೆಸರಿನಲ್ಲಿ ಎಲ್ಲರನ್ನ ಬ್ಲೆಸ್ ಮಾಡ್ರಪ್ಪ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್.
ಪ್ರೈಸ್ ಲಾರ್ಡ್. ಹಾಗಾದರೆ ನಾವು ಸಾಧಾರಣವಾದವರಲ್ಲ, ರಾಜನ ಮಕ್ಕಳು. ಅದೇ ವಿಧದಲ್ಲಿ ನಡ್ಕೊಂಡು ಜೀವಿಸಲಿಕ್ಕೆ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸಲಿ. ಅದು ಮಾತ್ರವಲ್ಲ, ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.